ಕನ್ನಡಿಗರಿಗೆ ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ಗೌಡ. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರುವಂತ ಮುಖ್ಯ ಉದ್ದೇಶ, ಬಸನಗೌಡ ಪಾಟೀಲ್ ಯತ್ನಾಳ್ರವರು ಒಂದು ವೇದಿಕೆ ಸಿಕ್ತು, ಕೈಯಲ್ಲಿ ಮೈಕ್ ಸಿಕ್ತು ಅಂತ ತಕ್ಷಣ ಪ್ರಚೋದನೆಗೆ ಒಳಗಾಗಿ ಕನ್ನಡಿಗರ ಬಗ್ಗೆ, ಹೋರಾಟಗಾರರ ಬಗ್ಗೆ ತೇಜೋವಧೆ ಮಾಡಿರುವಂತಹ ವಿಚಾರ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಇದೆ. ಅದರ ವಿರೋಧವಾಗಿ ಸಾಕಷ್ಟು ಜನರು ಕೂಡ ಮಾತಾಡಿದ್ದಾರೆ. ಅಲ್ರಿ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರೆ, ಏನ್ ಹೇಳಿದೀರ ನೀವು? ಮರಾಠಿಗರನ್ನ ವಿರೋಧಿಸುವ ನೀವು ಅದೇ ರೈಲ್ವೆಯಲ್ಲಿರುವಂತಹ ಉರ್ದು ಬೋರ್ಡ್ನ ನಿಜವಾಗ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಕಿತ್ತಾಕಿ ಅಂತ ಹೇಳಿದಿರಲ್ಲ. ಏನ್ರಿ ಸ್ವಾಮಿ ನಿಮ್ಮ ಪದ ಬಳಕೆ? ಒಬ್ಬ ಮಾಜಿ ಶಾಸಕರಾಗಿದ್ದುಕೊಂಡು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ರವ್ರೆ, ಏನ್ರಿ ನಿಮ್ಮ ಭಾಷೆ? ನಾಚಿಕೆ ಆಗ್ಬೇಕು. ನಿಮ್ಮಂತವ್ರನ್ನೆಲ್ಲ ನಮ್ಮ ಜನರು ನಂಬಿ ಅಧಿಕಾರ ಕೊಟ್ಟಿದಾರಲ್ಲ, ಇಂಥ ಪದ ಬಳಕೆ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು. ನೀವೆಲ್ಲ ಸಾರ್ವಜನಿಕವಾಗಿ ಈ ರೀತಿ ಮಾತಾಡ್ತಿರಲ್ಲ, ನಿಜಕ್ಕೂ ಎಂತ ಪರಿಸ್ಥಿತಿಯಲ್ಲಿ ನಾವ್ ಇವತ್ತು ಇದೀವಿ. ಒಂದು ವೇದಿಕೆ ಸಿಕ್ತು ಅಂತ ಹೇಳಿ ನಿಮ್ಮ ಬಾಯಿ ಚಪ್ಪಲಕ್ಕೆ, ನಿಮ್ಮ ಏನು ಮರಾಠಿಗರ ವೋಟ್ ಬ್ಯಾಂಕ್ಗೋಸ್ಕರ, ಮರಾಠಿಗರನ್ನ ಓಲೈಸ್ಕೊಳ್ಳೋಸ್ಕೋಸ್ಕರ ವೇದಿಕೆ ಮೇಲೆ ನಿಂತ್ಕೊಂಡು ಕನ್ನಡಿಗರನ್ನ ತೇಜೋವಧೆ ಮಾಡ್ತಿರಲ್ಲ, ನಿಜವಾಗಿ ನಿಮ್ಗೆ ಏನ್ ತಗೊಂಡು ಹೋಗಿ ಹೊಡಿಬೇಕು? ಏನ್ರಿ ಅನ್ಕೊಂಡಿದೀರಾ ನೀವು? ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ, ನಿಮ್ಮ ಪ್ರಚಾರದ ತೆವಲಿಗೆ ನಮ್ಮನ್ನ ನೀವು ದೂಷಿಸುವಂತಿದ್ದೀರಲ್ಲ, ಏನು ಗೊತ್ತಿದೆ ನಿಮ್ಗೆ ನಮ್ಮ ಕನ್ನಡಿಗರ ಬಗ್ಗೆ, ಹೋರಾಟಗಾರರ ಬಗ್ಗೆ? ನಿಜಕ್ಕೂ ಇವತ್ತು ನಾವು ಅಪ್ಪಂಗ್ ಹುಟ್ಟಿರೋದಕ್ಕೆ ಸ್ವಾಮಿ ಈ ನಾಡಲ್ಲಿ ನಾಡ ವಿರೋಧಿಗಳಿಗೆ ಟೊಂಕ ಕಟ್ಟಿ ನಿಂತಿರುವಂತದ್ದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಸಿಂಹ ಪಡೆ ಇರೋದಕ್ಕೇನೆ ನಿಮ್ಮಂತ ನಾಡ ವಿರೋಧಿಗಳಿಗೆ ಪಾಠ ಕಲಿಸಿ ಈ ನಾಡಿನಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಿ ನಿಂತಿರೋದಕ್ಕೆ ಮುಖ್ಯ ಕಾರಣ ಹೋರಾಟಗಾರರು ಅಣ್ಣ ಟಿ.ಎ. ನಾರಾಯಣಗೌಡರು ಹಾಗೂ ಕರವೆಯ ಸಿಂಹ ಪಡೆ. ಅಲ್ರಿ, ಶಿವಾಜಿಯನ್ನ ವೈಭವೀಕರಿಸುವಂತಹ ನೀವು ನಮ್ಮ ನಾಡಿನ ರಾಜ ಮಹಾರಾಜರುಗಳು, ರಾಣಿಯರು ನಿಮ್ಮ ಗಮನಕ್ಕೆ ಬರದೇ ಇಲ್ವಾ? ಎಂತ ಇತಿಹಾಸ ಇದೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವನಂತವ್ರು, ಯಾಕೆ ಸಂಗೊಳ್ಳಿ ರಾಯಣ್ಣ, ಯಾಕೆ ಇಮ್ಮಡಿ ಪುಲಿಕೇಶಿ, ನಿಮ್ಮ ಶಿವಾಜಿಗೆ ಪ್ರಾಣ ಭಿಕ್ಷೆಯನ್ನ ಕೊಟ್ಟಂತಹ ಬೆಳವಾಡಿ ಮಲ್ಲಮ್ಮ, ಇವ್ರು ಯಾರು ನಿಮ್ಮ ಗಮನಕ್ಕೆ ಬರಲ್ವಾ? ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಿದ್ದೀರಲ್ರಿ. ಯಾರಿಗ್ ಬೇಕ್ರಿ ನಿಮ್ಮ ಹಿಂದುತ್ವ? ಈ ನಾಡಿನಲ್ಲಿ ಯಾರು ಕನ್ನಡಿಗರಾಗಿ ಬದುಕ್ತಾರೋ ಅವರೆಲ್ಲರೂ ಕೂಡ ನಮ್ಮವರೇ. ಕುವೆಂಪು ಅವರು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಂಗೆ ಇಲ್ಲಿ ಯಾರ್ಯಾರೆಲ್ಲ ಕನ್ನಡಕ್ಕೆ ಗೌರವ ಕೊಟ್ಟು ಕನ್ನಡಿಗರಿಗೆ ಅನುಗುಣವಾಗಿ ಯಾರ್ಯಾರೆಲ್ಲ ಈ ನಾಡಿನಲ್ಲಿ ಬದುಕ್ತಾ ಇದಾರೋ ಅವರೆಲ್ಲರೂ ಕೂಡ ಕನ್ನಡಿಗರೇ ಸ್ವಾಮಿ. ಈ ಸಾಮಾನ್ಯ ಪ್ರಜ್ಞೆ ಇಲ್ದಂತಾಯ್ತಲ್ಲ ನಿಮ್ಗೆ. ಸುಮ್ನೆ ಯಾವ್ದೋ ಒಂದು ಪ್ರಚಾರದ ತೆವಲಿಗೆ ನೀವು ಮರಾಠಿಗರನ್ನ ಓಲೈಸ್ಬೇಕು, ಮೆಚ್ಚಿಸ್ಬೇಕು ಅಂತೇಳಿ ಈ ರೀತಿ ಪ್ರಚೋದನಕಾರಿಯಾಗಿ ಈ ರೀತಿ ದ್ವೇಷ ಭಾಷಣ ಮಾಡ್ತಿರಲ್ಲ, ಥೂ ನಿಮ್ಮ ಜನ್ಮಕ್ಕೆ. ಏನ್ರಿ, ಅಧಿಕಾರ ಸಿಕ್ಕಿದೆ ಅಂದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ, ಈ ರೀತಿ ದುರುಪಯೋಗ ಪಡಿಸ್ಕೋಬೇಡಿ. ಇವತ್ತು ಬೆಳಗಾವಿಯಲ್ಲಿ ಕನ್ನಡ ಬಾವುಟಕ್ಕೆ ಕೈ ಹಾಕಿ ಸುಟ್ಟಾಕಿದ್ರಲ್ಲ ಈ ಮರಾಠಿ ಪುಂಡ್ರು, ಅವತ್ತು ಎಲ್ಲಿ ಅಡಗಿತ್ರಿ ನಿಮ್ಮ ಈ ಹಿಂದುತ್ವ? ಅದೇ ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಧ್ವಂಸ ಮಾಡಿದ್ರಲ್ಲ, ಅವತ್ತೆಲ್ರಿ ಅಡಗಿತ್ತು ನಿಮ್ಮ ಹಿಂದುತ್ವ? ಇದೇ ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಕನ್ನಡ ರಾಜ್ಯೋತ್ಸವದ ದಿನವೇ ಕಪ್ಪು ದಿನವಾಗಿ ಆಚರಿಸಿ ಉದ್ದಟತನವನ್ನ ಮೆರಿತಾ ಇದ್ರಲ್ಲ, ಅವತ್ತು ಎಲ್ರಿ ಅಡಗಿತ್ತು ಈ ನಿಮ್ಮ ಹಿಂದುತ್ವ? ಇವತ್ತು ಬೆಳಗಾವಿಯ ಗಡಿ ಭಾಗದಲ್ಲಿ ಗಂಡು ಮೆಟ್ಟಿದ ನಾಡಿನಲ್ಲಿ ಕನ್ನಡಿಗೆ ಕಿಂಚಿತ್ತೋ ಅಪಮಾನ ಆದ್ರೂ ಕೂಡ ಆ ಕ್ಷಣದಲ್ಲೇ ಸಿಡಿದು ನಿಲ್ಲುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಣ್ಣ ಟಿ.ಎ. ನಾರಾಯಣಗೌಡರು. ಇಲ್ಲಿಂದ ದಂಡಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಂದ ಹೊರಟು ಬೆಳಗಾವಿಗೆ ತಲುಪಿ ಅಲ್ಲಿರುವಂತ ಪುಂಡರನ್ನ ಹುಟ್ಟಡಗಿಸಿ ಎಲ್ಲ ಬಿಲ್ಲಾ ಸೇರ್ಕೊಳ್ಳೋ ರೀತಿಯಲ್ಲಿ ಅಣ್ಣ ಅಲ್ಲಿ ಗುಡುಗದಾಗ ಎಲ್ರಿ ಅಡಗಿತ್ತು ಆ ನಿಮ್ಮ ಹಿಂದುತ್ವ ಅವತ್ತು? ಇವತ್ತು ಬೆಳಗಾವಿ ಗಡಿ ಭಾಗದಲ್ಲಿ ಕನ್ನಡಿಗರೇನಾದ್ರು ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರು. ನೀವಲ್ಲ. ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಅಧಿಕಾರದ ಚುಕ್ಕಾಣಿಗೋಸ್ಕರ ಈ ರೀತಿ ಜಾತಿಗಳ ನಡುವೆ, ಧರ್ಮದ ನಡುವೆ ದ್ವೇಷ ಬೀಜವನ್ನ ಬಿಸ್ತಾ ಇದ್ದೀರಲ್ಲ, ನಿಮ್ಗೆ ಕರ್ನಾಟಕ ರಕ್ಷಣೆಗೆ ಸರಿಯಾದ ಪಾಠ ಕಲಿಸುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಬೆಳಗಾವಿಯಲ್ಲಿರುವ ಮರಾಠರನ್ನ ಓಲೈಸಿ ಸಾಕಷ್ಟು ಶಾಸಕರು ಮಾತಾಡಿದ್ರು. ಅವ್ರಿಗೆಲ್ಲ ಯಾವ ಗತಿ ಬಂದಿದೆ, ಅವ್ರಿಗೆಲ್ಲ ಕರವೇ ಯಾವ ರೀತಿ ಪಾಠ ಕಲಿಸಿದೆ ಅಂತ ಹೋಗಿ ವಿಚಾರಿಸಿ ತಿಳ್ಕೊಳ್ಳಿ. ಈಗ ನಿಮ್ಮ ಸರದಿ ಬಂದಿದೆ.
ಯಾರು ಸುಮ್ನೆ ಕೂತ್ರು ನಾವು ಕರವೇ ಸಿಂಹ ಪಡೆ ಅಣ್ಣ ಟಿ.ಎ. ನಾರಾಯಣಗೌಡರ ಕರವೇ ಸೈನ್ಯ ಸುಮ್ನೆ ಕೂರಲ್ಲ ಸ್ವಾಮಿ. ಈಗಾಗ್ಲೇ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣ ಅವರು ನಿಮ್ಗೆ ಎಚ್ಚರಿಕೆ, ಕನ್ನಡಿಗರು ಅವಕಾಶ ಕೊಡಬಾರ್ದು. ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೇರ ಸವಾಲ್ ಆಗ್ತಾ ಇದ್ದೀನಿ. ನಿಜವಾಗ್ಲೂ ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬೆಂಗಳೂರಿಗೆ ಕಾಲಿಟ್ಟು ನೋಡು. ಅಣ್ಣ ಟಿ.ಎ. ನಾರಾಯಣಗೌಡರ ಸಂಘಟನೆಯ ಶಕ್ತಿ, ಕರವೇ ಸೈನಿಕರ ಶಕ್ತಿ ಏನು ಅಂತ ನಿನ್ಗೆ ತೋರಿಸ್ತೀನಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.